ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಕ್ಯು ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿ ಕೆ ಜಿ ಎಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೂ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಅಗ್ನಿವೀರ ಜಿ ಕೆ ಜಿ ಎಸ್ ಅಂದರೆ ಇವತ್ತು 30/5/2025 ನಡೆದ ಪ್ರಶ್ನೆ ಪತ್ರಿಕೆಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಶಿಫ್ಟ್ 1 ಶಿಫ್ಟ್ 2 ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಬಂದುಬಿಟ್ಟು ಶಿಫ್ಟ್ 3 ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಭಾರತದ ರಾಷ್ಟ್ರೀಯ ಹಾಡು ಯಾವುದು? ಭಾರತದ ರಾಷ್ಟ್ರೀಯ ಹಾಡು ಬಂದುಬಿಟ್ಟು ವಂದೇ ಮಾತರಂ ಆಗಿರುತ್ತೆ. ಈ ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಬಂಕಿಮ್ ಚಂದ್ರ ಚಟರ್ಜಿಯವರು ಬರೀತಾರೆ. ಇದನ್ನು 1870ರ ದಶಕದಲ್ಲಿ ರಚಿಸಲಾಯಿತು ಅಂತ ಹೇಳ್ಬೋದು. ಮತ್ತು ಭಾರತದ ರಾಷ್ಟ್ರಗೀತೆ ಯಾವುದಪ್ಪ ಅಂತಂದ್ರೆ ಜನಗಣ ಮನ ನೋಡಿ ಫ್ರೆಂಡ್ಸ್. ಈ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ. ಭಾರತದ ರಾಷ್ಟ್ರಧ್ವಜವನ್ನು 1947 ಜುಲೈ 22ರಂದು ಅಳವಡಿಸಿಕೊಳ್ಳಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ಪೊಲಿಟಿಕಲ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ದಯವಿಟ್ಟು ಪೊಲಿಟಿಕಲ್ ಪ್ರಶ್ನೋತ್ತರಗಳನ್ನು ನೋಡಿ ಫ್ರೆಂಡ್ಸ್. ಯಾಕಂದರೆ ಮುಂದಿನ ಶಿಫ್ಟ್ಗಳಲ್ಲಿ ಈ ಪ್ರಶ್ನೆಗಳು ಬಂದರೂ ಬರ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಮೊಘಲ್ ರಾಜವಂಶದ ಕೊನೆಯ ದೊರೆ ಯಾರು? ಮೊಘಲ್ ರಾಜವಂಶದ ಕೊನೆಯ ದೊರೆ ಬಂದ್ಬಿಟ್ಟು ಬಹದ್ದೂರ್ ಶಾ ಜಾಫರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದರೆ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಬಂದ್ಬಿಟ್ಟು ಬಾಬರ್ ಆಗಿರ್ತಾನೆ. ಈ ಬಹದ್ದೂರ್ ಶಾ ಜಾಫರ್ ಬಂದ್ಬಿಟ್ಟು 1837ರಿಂದ 1857ರವರೆಗೆ ಆಳ್ವಿಕೆ ನಡೆಸ್ತಾನೆ ಫ್ರೆಂಡ್ಸ್. ಫತೇಪುರ್ ಸಿಕ್ರಿ ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಅಕ್ಬರ್ ಆಗಿರ್ತಾನೆ. ತಾಜ್ ಮಹಲ್ ಕಟ್ಟಿಸಿದವರು ಬಂದ್ಬಿಟ್ಟು ಶಹಜಾನ್ ಆಗಿರ್ತಾರೆ. ದಿನ್ ಇ ಇಲಾಯಿ ಎಂಬ ಪಂಥವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ಅಕ್ಬರ್ ಸ್ಥಾಪಿಸಿರ್ತಾನೆ ಫ್ರೆಂಡ್ಸ್. ಅಂದರೆ ಮೊಘಲ್ ರಾಜವಂಶದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅಂದರೆ ಹಿಸ್ಟ್ರಿ ಮೇಲೆ ಪ್ರಶ್ನೆಗಳು ಬಂದಿವೆ ನೋಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಹೇಳಿಕೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಂದರೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದ್ರೆ ಅಮೇರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್. ಇದು ರಿಲೇಟೆಡ್ ಅಂದರೆ ಮುಂದಿನ ಪ್ರಶ್ನೆಗಳಲ್ಲಿ ಬರುವಂಥ ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುರ್ತು ಪರಿಸ್ಥಿತಿಯನ್ನು ಜರ್ಮನಿ ದೇಶದಿಂದ ಎರವಲು ಪಡೆಯಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಸಂಸದೀಯ ವ್ಯವಸ್ಥೆಯನ್ನು ಬ್ರಿಟನ್ ದೇಶದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಮತ್ತು ಪಂಚವಾರ್ಷಿಕ ಯೋಜನೆಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್. ಮತ್ತು ಸಂವಿಧಾನದ ತಿದ್ದುಪಡಿಗಳನ್ನು ದಕ್ಷಿಣ ಆಫ್ರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. ಈ ಪ್ರಶ್ನೆಗಳು ಒಂದಲ್ಲ ಒಂದು ಸೆಟ್ನಲ್ಲಿ ಬರ್ತವೆ ಫ್ರೆಂಡ್ಸ್. ಆದ ಕಾರಣ ಈ ತುರ್ತು ಪರಿಸ್ಥಿತಿ ಮತ್ತು ಎಲ್ಲ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಂಸದೀಯ ವ್ಯವಸ್ಥೆ, ಈ ಎಲ್ಲ ಪ್ರಶ್ನೋತ್ತರಗಳನ್ನು ಗಮನವಿಟ್ಟು ನೋಡಿಕೊಂಡು ಹೋಗಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪೂರ್ವ ನೌಕಾ ಕಮಾಂಡ್ ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಶಾಖಪಟ್ಟಣಂದಲ್ಲಿ ಪೂರ್ವ ನೌಕಾ ಕಮಾಂಡ್ ಪ್ರಧಾನ ಕಚೇರಿ ಕಂಡುಬರುತ್ತದೆ. ಇದು ಭಾರತೀಯ ನೌಕಾಪಡೆಯಲ್ಲಿನ 3 ಕಮಾಂಡ್ ಲೆವೆಲ್ ರಚನೆಗಳಲ್ಲಿ ಒಂದಾಗಿದೆ. ಭಾರತದ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ ಫ್ರೆಂಡ್ಸ್. ಭಾರತದ ರಾಷ್ಟ್ರಪತಿಗಳು ಭಾರತೀಯ ನೌಕಾಪಡೆಯ ಸರ್ವೋಚ್ಚ ಕಮಾಂಡರ್ ಆಗಿರ್ತಾರೆ. ಭಾರತೀಯ ನೌಕಾಪಡೆಯ ಬಣ್ಣಗಳು ಬಂದ್ಬಿಟ್ಟು ಬಿಳಿ, ನೀಲಿ, ಗೋಲ್ಡ್ ಅಂದರೆ ನೇವಿ ನೀಲಿ ಗೋಲ್ಡ್ ರೀತಿಯಲ್ಲಿ ಇರುತ್ತವೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶದ ರಾಜ್ಯಪಾಲರು ಯಾರು? ಫ್ರೆಂಡ್ಸ್, ಉತ್ತರ ಪ್ರದೇಶದ ರಾಜ್ಯಪಾಲರು ಬಂದ್ಬಿಟ್ಟು ಶ್ರೀಮತಿ ಆನಂದಿಬೆನ್ ಪಟೇಲ್. ಅಂದರೆ ಆನಂದಿಬೆನ್ ಪಟೇಲ್ ಅವರು ಉತ್ತರ ಪ್ರದೇಶದ ರಾಜ್ಯಪಾಲರು ಆಗಿರ್ತಾರೆ. ಇಲ್ಲಿ ರಾಜ್ಯಪಾಲರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ತೆಲಂಗಾಣದ ರಾಜ್ಯಪಾಲರು ಬಂದ್ಬಿಟ್ಟು ಶ್ರೀ ಜಿಷ್ಣುದೇವ್ ವರ್ಮಾ. ಪಂಜಾಬ್ ರಾಜ್ಯಪಾಲರು ಬಂದ್ಬಿಟ್ಟು ಶ್ರೀ ಗುಲಾಬ್ ಚಂದ್ ಕಟಾರಿಯಾ. ಮಹಾರಾಷ್ಟ್ರದ ರಾಜ್ಯಪಾಲರು ಬಂದ್ಬಿಟ್ಟು ರಾಧಾಕೃಷ್ಣನ್. ಮಣಿಪುರದ ರಾಜ್ಯಪಾಲರು ಬಂದ್ಬಿಟ್ಟು ಶ್ರೀ ಅಜಯ್ ಕುಮಾರ್ ಭಲ್ಲಾ. ಕರ್ನಾಟಕದ ರಾಜ್ಯಪಾಲರು ಬಂದ್ಬಿಟ್ಟು ಶ್ರೀ ತಾವರ್ ಚಂದ್ ಗೆಹ್ಲೋಟ್. ಅಂದರೆ ಈ ಪ್ರಶ್ನೆಗಳು ಮುಂದಿನ ಸೆಪ್ಟೆಂಬರ್ನಲ್ಲಿ ಕೇಳಬಹುದು ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇನ್ನೂ ನಿಮಗೆ ಎಷ್ಟು ಕ್ವಶನ್ಗಳು ಕೇಳ್ತಾರೆ ಅನ್ನೋದು ಒಂದು ಕನ್ಫರ್ಮೇಷನ್ ನಿಮಗೆ ಆಗುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಸಂವಿಧಾನವನ್ನು ಸಂವಿಧಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಅಂದರೆ ಭಾರತೀಯ ಸಂವಿಧಾನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂತಂದ್ರೆ ನವೆಂಬರ್ 26ರಂದು ಆಚರಿಸ್ತಾರೆ ಫ್ರೆಂಡ್ಸ್. ನವೆಂಬರ್ 26ರಂದು ಭಾರತೀಯ ಸಂವಿಧಾನವನ್ನು ಆಚರಿಸ್ತಾರೆ.
ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದರೆ ಭಾರತ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬರುತ್ತದೆ. ಮತ್ತು ಭಾರತೀಯ ಸಂವಿಧಾನದ ಪಿತಾಮಹ ಅಂತ ಯಾರನ್ನು ಕರೀತಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕರೀತಾರೆ. ಭಾರತೀಯ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಬಂದ್ಬಿಟ್ಟು ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಬಂದ್ಬಿಟ್ಟು ಸಚ್ಚಿದಾನಂದ್ ಸಿನ್ಹಾ ಆಗಿರ್ತಾರೆ ಫ್ರೆಂಡ್ಸ್. ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ. ಅಂದರೆ ಇಲ್ಲಿ ಸಂವಿಧಾನದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ನೌಕಾ ಪ್ರಧಾನ ಕಚೇರಿ ಎಲ್ಲಿದೆ? ನೌಕಾ ಪ್ರಧಾನ ಕಚೇರಿ ಬಂದ್ಬಿಟ್ಟು ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಮತ್ತು ಭಾರತದ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಆರ್ ಹರಿಕುಮಾರ್ ಆಗಿರ್ತಾರೆ ಫ್ರೆಂಡ್ಸ್. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್. ಸೀಬರ್ಡ್ ನೌಕಾನೆಲೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಘೂಮರ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್ ರಾಜ್ಯದಲ್ಲಿ ಘೂಮರ್ ನೃತ್ಯ ಕಂಡುಬರುತ್ತೆ ಫ್ರೆಂಡ್ಸ್. ಈಗ ಬಂತು ನೋಡಿ ಫ್ರೆಂಡ್ಸ್, ನೃತ್ಯಗಳ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಅಂದರೆ ಇನ್ಮೇಲೆ ನೃತ್ಯಗಳ ಮೇಲೆ ಒಂದು ಕ್ವಶನ್ ಬಿದ್ದೇ ಬೀಳುತ್ತೆ ಫ್ರೆಂಡ್ಸ್, ದಯವಿಟ್ಟು ಈ ನೋಡಿಕೊಳ್ಳಿ ಫ್ರೆಂಡ್ಸ್. ಅದರ ಲೇಟೆಸ್ಟ್ ಸ್ವಲ್ಪ ನೋಟ್ಸನ್ನು ಮಾಡೀನಿ ನೋಡಿ ಫ್ರೆಂಡ್ಸ್. ದಾಂಡಿಯಾ ನೃತ್ಯ ಬಂದ್ಬಿಟ್ಟು ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದೆ. ಸತ್ರಿಯಾ ನೃತ್ಯ ಬಂದ್ಬಿಟ್ಟು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಬಿಹು ನೃತ್ಯ ಇದು ಕೂಡ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಲಾವಣಿ ನೃತ್ಯ ಬಂದ್ಬಿಟ್ಟು ಮಹಾರಾಷ್ಟ್ರದ ರಾಜ್ಯ ನೃತ್ಯವಾಗಿದೆ. ಮತ್ತು ಬಂಗರಾ ಮತ್ತು ಗಿಡ್ಡ ಇದು ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದೆ. ಯಕ್ಷಗಾನ ನೃತ್ಯ ಬಂದ್ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿರುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಸೌರಶಕ್ತಿ ಹೊಂದಿರುವ ರಾಜ್ಯ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಜಸ್ಥಾನ್ ರಾಜ್ಯವು 2023ರ ಹೊತ್ತಿಗೆ 17.8 ಗಿಗಾವ್ಯಾಟ್ ಸೌರಶಕ್ತಿ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಫ್ರೆಂಡ್ಸ್. ಮತ್ತು 2030ರ ವೇಳೆಗೆ ಇದು 90 ಗಿಗಾವ್ಯಾಟ್ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಫ್ರೆಂಡ್ಸ್. ಮತ್ತು ಮುಂದಿನ ಪ್ರಶ್ನೆ, ಇದು ಮೌಂಟ್ ಅಬೋ ಪರ್ವತಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದ್ರೆ ಇವು ಕೂಡ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತೆ. ದಿಗ್ಬಾಯ್ ಪೆಟ್ರೋಲಿಯಂ ಬಂದ್ಬಿಟ್ಟು ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಫ್ರೆಂಡ್ಸ್. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಚಿಲ್ಕಾ ಸರೋವರ ಬಂದ್ಬಿಟ್ಟು ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಭಾರತದ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ಗಂಗಾ ನದಿ ಆಗಿರುತ್ತೆ. ಅಂದರೆ ನದಿಗಳ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ವಿಶ್ವದ ಅತಿ ದೊಡ್ಡ ಸರೋವರ ಬಂದ್ಬಿಟ್ಟು ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ಬೋದು. ಮತ್ತು ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದಪ್ಪ ಅಂತಂದ್ರೆ ಬೈಕಲ್ ಸರೋವರ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೈಕಲ್ ಸರೋವರ ಬಂದ್ಬಿಟ್ಟು ಇದು ಸರ್ಬಿಯಾ ದೇಶದಲ್ಲಿ ಕಂಡುಬರುತ್ತದೆ. ಸರ್ದಾರ್ ಸರೋವರ ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಬೈಕಲ್ ಅಂತ ಆಗಬೇಕಿತ್ತು ಫ್ರೆಂಡ್ಸ್, ಇಲ್ಲಿ ಬೈಕಲ್ ಆಗಿದೆ, ಸಾರಿ ಫ್ರೆಂಡ್ಸ್, ಬೈಕಲ್ ನೋಡಿ ಫ್ರೆಂಡ್ಸ್ ಇದು. ಮುಂದಿನ ಪ್ರಶ್ನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜಿನಲ್ಲಿ ಯಾರನ್ನು ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಿಷಬ್ ಪಂತನವರನ್ನು IPLನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಸಲಾಯಿತು ಫ್ರೆಂಡ್ಸ್. ರಿಷಬ್ ಪಂತ್ ಬಂದ್ಬಿಟ್ಟು ಇವರು ಲಕ್ನೋ ಟೀಮ್ನಲ್ಲಿ ಲಕ್ನೋನಲ್ಲಿ ಆಡ್ತಾರೆ ಫ್ರೆಂಡ್ಸ್. ಇವರು 27 ಕೋಟಿಗೆ ಸೇಲ್ ಆಗಿರ್ತಾರೆ ಫ್ರೆಂಡ್ಸ್. ಇವರು IPLನ ಕೇಂದ್ರ ಕಚೇರಿ ಬಂದ್ಬಿಟ್ಟು ಮುಂಬೈನಲ್ಲಿ ಕಂಡುಬರುತ್ತದೆ. IPLನ ಮೊದಲ ಆವೃತ್ತಿ ನಡೆದಿದ್ದು 2008ರಲ್ಲಿ, ಅಂದರೆ ರಾಜಸ್ಥಾನ್ ಗೆದ್ದಿರುತ್ತೆ ಫ್ರೆಂಡ್ಸ್ 2008ರಲ್ಲಿ. ಪ್ರಸ್ತುತ 18ನೇ ಆವೃತ್ತಿಯ IPL ವಿಜೇತ ತಂಡ ಬಂದ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ಅಂದರೆ ನಮ್ಮ RCB ತಂಡ ಫ್ರೆಂಡ್ಸ್. 18ನೇ ಆವೃತ್ತಿಯ IPL ಫೈನಲ್ ಪಂದ್ಯ ಬಂದ್ಬಿಟ್ಟು ಇದು ಗುಜರಾತ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿತ್ತು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಸ್ಸಾಂನಲ್ಲಿ ನಾಯಕತ್ವ ವಹಿಸಿದ ಕ್ರಾಂತಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾನಾ ಸಾಹೇಬ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಿಪಾಯಿ ದಂಗೆ ನಡೆದಿದ್ದು 1857ರಲ್ಲಿ. ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರೆಂದರೆ ಮಂಗಲ್ ಪಾಂಡೆ ನೋಡಿ ಫ್ರೆಂಡ್ಸ್. VD ಸಾವರ್ಕರ್ ಬಂದ್ಬಿಟ್ಟು ಇವರು 1857 ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಕೃತಿಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದ್ದಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾರ್ಚ್ 8ರಂದು ಮಹಿಳಾ ದಿನವನ್ನು ಆಚರಿಸ್ತಾರೆ ಫ್ರೆಂಡ್ಸ್. ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಆಚರಿಸುತ್ತಾರೆ. ಹುತಾತ್ಮರ ದಿನವನ್ನು ಜನವರಿ 30ರಂದು ಆಚರಿಸುತ್ತಾರೆ. ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ಆಚರಿಸುತ್ತಾರೆ. ವಿಶ್ವ ಜನಸಂಖ್ಯಾ ದಿನವನ್ನು ಜುಲೈ 11ರಂದು ಆಚರಿಸುತ್ತಾರೆ. ವಿಶ್ವ ಮಣ್ಣಿನ ದಿನವನ್ನು ಡಿಸೆಂಬರ್ 5ರಂದು ಆಚರಿಸ್ತಾರೆ ಫ್ರೆಂಡ್ಸ್. ಅಂದರೆ ಇಲ್ಲಿ ದಿನಾಚರಣೆ ಮೇಲೆ, ಅಂದರೆ ದಿನದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ದಯವಿಟ್ಟು ದಿನಗಳ ಬಗ್ಗೆ ಒಂದು ಯಾವುದಾದ್ರು ಒಂದು ವಿಡಿಯೋನ ನೋಡಿ, ಇಲ್ಲಿಕಂದ್ರೆ ಓದ್ಕೊಂಡು ಹೋಗಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗಳಲ್ಲಿ ಈ
ಕ್ವಶನ್ಗಳು ಬಂದರೂ ಬರ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಹಾಲಿನ ಪಿ ಎಚ್ ಮೌಲ್ಯ ಎಷ್ಟು? ಹಾಲಿನ ಪಿ ಎಚ್ ಮೌಲ್ಯ ಬಂದ್ಬಿಟ್ಟು 6.5 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ಪಿ ಎಚ್ ಮೌಲ್ಯಗಳ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಟ್ಸ್ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್. ಆಮ್ಲಮಳೆಯ ಪಿ ಎಚ್ ಮೌಲ್ಯ ಬಂದ್ಬಿಟ್ಟು 5.5 ಆಗಿದೆ. ಮಾನವನ ಮೂತ್ರದ ಪಿ ಎಚ್ ಮೌಲ್ಯ ಬಂದ್ಬಿಟ್ಟು 6 ಆಗಿದೆ. ಶುದ್ಧ ಕುಡಿಯುವ ನೀರಿನ ಪಿ ಎಚ್ ಮೌಲ್ಯ ಬಂದ್ಬಿಟ್ಟು 7 ಆಗಿದೆ. ಮಾನವನ ರಕ್ತದ ಪಿ ಎಚ್ ಮೌಲ್ಯ ಬಂದ್ಬಿಟ್ಟು 7.4 ಆಗಿದೆ. ಬೆಣ್ಣೆಯ ಪಿ ಎಚ್ ಮೌಲ್ಯ ಬಂದ್ಬಿಟ್ಟು 5 ಆಗಿದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕಾಲಿಬಂಗನ್ ಯಾವ ರಾಜ್ಯದಲ್ಲಿದೆ? ಕಾಲಿಬಂಗನ್ ಬಂದ್ಬಿಟ್ಟು ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಲೂತಾಲ್ ಹಡಗು ಕಟ್ಟೆ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಹರಪ್ಪ ನದಿ ಬಂದ್ಬಿಟ್ಟು ಇದು ರಾವಿ ನದಿಯ ದಡದಲ್ಲಿ ಕಂಡುಬರುತ್ತದೆ. ಸಿಂಧು ಕಣಿವೆ ನಾಗರಿಕತೆ ಗೊತ್ತಿಲ್ಲದ ಲೋಹ ಯಾವುದಪ್ಪ ಅಂತಂದ್ರೆ ಕಬ್ಬಿಣ ಆಗಿರುತ್ತೆ ಫ್ರೆಂಡ್ಸ್. ಹರಪ್ಪದಲ್ಲಿ 2 ಪ್ರಮುಖ ಬೆಳೆಗಳು ಯಾವಪ್ಪ ಅಂತಂದ್ರೆ ಗೋಧಿ ಮತ್ತು ಬಾರ್ಲಿ. ಸಿಂಧು ಕಣಿವೆ ನಾಗರಿಕತೆಯ ಲಿಪಿ ಬಂದ್ಬಿಟ್ಟು ಬೌಸ್ಟ್ರೋಫೆಡಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ಸಿಂಧು ಮತ್ತು ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳು ಫ್ರೆಂಡ್ಸ್. ಇವುಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪೊಂಗಲ್ ನೃತ್ಯವು ಭಾರತದಲ್ಲಿನ ಯಾವ ರಾಜ್ಯದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಹಬ್ಬಗಳ ಮೇಲೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಫ್ರೆಂಡ್ಸ್, ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್. ದುರ್ಗಾ ಪೂಜೆಯನ್ನು ಬಂದ್ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಆಚರಿಸ್ತಾರೆ. ಗುಡಿ ಪಾಡ್ವ ಹಬ್ಬವನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಆಚರಿಸ್ತಾರೆ. ಓಣಂ ಹಬ್ಬವನ್ನು ಕೇರಳ ರಾಜ್ಯದಲ್ಲಿ ಆಚರಿಸ್ತಾರೆ. ದೀಪಾವಳಿ ಮತ್ತು ಯುಗಾದಿ ಹಬ್ಬವನ್ನು ಕರ್ನಾಟಕ ರಾಜ್ಯದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಆಮ್ಲಜನಕದ ಒಂದು ಅಣುವಿನಲ್ಲಿ ಎಷ್ಟು ಪರಮಾಣುಗಳಿವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2 ಪರಮಾಣುಗಳು ಕಂಡುಬರ್ತವೆ ಫ್ರೆಂಡ್ಸ್. ಆಮ್ಲಜನಕವು ಡಯಾಮಿಟಿಕ್ನ ಅಣುವಾಗಿದೆ. ಇವು ಕೋವೈಲೆನ್ಸ್ ಬಂಧದಿಂದ ಪರಸ್ಪರ ಬಂಧಿತವಾಗಿದೆ ಫ್ರೆಂಡ್ಸ್. ಪರಮಾಣು ಸಿದ್ಧಾಂತವನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಜಾನ್ ಡಾಲ್ಟನ್ ಆಗಿರ್ತಾನೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 37ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಬಂದ್ಬಿಟ್ಟು ಈ ಭಾಗದಲ್ಲಿರುವ ತತ್ವಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು ಎನ್ನುವರು. ಅಂದರೆ ಇಲ್ಲಿ ಆರ್ಟಿಕಲ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಅದ್ರ ರಿಲೇಟೆಡ್ ಸ್ವಲ್ಪ ಆರ್ಟಿಕಲ್ ನೋಟ್ಸನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವು ಬಿದ್ದು ಬಿಡ್ಬೋದು ಫ್ರೆಂಡ್ಸ್. ಲೇಖನ 14ರಿಂದ 18 ಸಮಾನತೆ ಹಕ್ಕು. ಇದಂದರೆ ಸಮಾನತೆ ಹಕ್ಕು ಬಂದ್ಬಿಟ್ಟು ಇದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ. ಲೇಖನ 19ರಿಂದ 22 ಇದು ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಲೇಖನ 32 ಬಂದ್ಬಿಟ್ಟು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಕರೀತಾರೆ ಫ್ರೆಂಡ್ಸ್. ಲೇಖನ 51A ಬಂದ್ಬಿಟ್ಟು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಲೇಖನ 72 ಬಂದ್ಬಿಟ್ಟು ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರ ಇದಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಆರ್ಟಿಕಲ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ರಾತ್ರಿಯ ವೇಳೆ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವುದು ಏಕೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಮುದ್ರದ ಗಾಳಿ ಅಂತ ಅಂದರೆ ತಂಗಾಳಿ ಅಂತ ಕರೀತಾರೆ ಫ್ರೆಂಡ್ಸ್. ರಾತ್ರಿಯು ಗಾಳಿ ಸಮುದ್ರದಿಂದ ಭೂಮಿ ಕಡೆಗೆ ಬರುವುದನ್ನು ಸಮುದ್ರದ ತಂಗಾಳಿ ಅಂತ ಕರೀತಾರೆ ಫ್ರೆಂಡ್ಸ್. ಹಗಲಿನಲ್ಲಿ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುವ ಗಾಳಿಯನ್ನು ಭೂಗಾಳಿ ಅಂತ ಕರೀತಾರೆ, ಅಂದರೆ ಲ್ಯಾಂಡ್ ಬ್ರೀಸ್ ಅಂತ ಕರೀತಾರೆ. ರಾತ್ರಿಯಲ್ಲಿ ಸಮುದ್ರದ ನೀರು ಭೂಮಿಗಿಂತ ನಿಧಾನವಾಗಿ ತಣ್ಣಗಾಗುತ್ತದೆ. ಇದರಿಂದಾಗಿ ಸಮುದ್ರದ ಮೇಲಿನ ಗಾಳಿಯು ಬೆಚ್ಚಗಾಗುತ್ತದೆ ಮತ್ತು ನೆಲಕ್ಕೆ ಏರುತ್ತದೆ. ಮುಂದಿನ ಪ್ರಶ್ನೆ, ಲೋಲಕದ ಚಲನೆಯ ಏನಾಗಿರುತ್ತದೆ? ಲೋಲಕದ ಚಲನೆಯು ಬಂದ್ಬಿಟ್ಟು ವೃತ್ತಾಕಾರದ ಚಲನೆ ಆಗಿರುತ್ತೆ. ಲೋಲಕದ ಚಲನೆಯು ಬಂದ್ಬಿಟ್ಟು ಇದು ಒಂದು ಆವರ್ತಕ ಚಲನೆಯಾಗಿದ್ದು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಸರಾಗವಾಗಿ ಚಲಿಸುತ್ತದೆ. ಲೋಲಕವು ತನ್ನ ಸಮತೋಲನ ಸ್ಥಾನದಿಂದ ದೂರವಾದಾಗ ಗುರುತ್ವಾಕರ್ಷಣ ಬಲದಿಂದಾಗಿ ಮತ್ತೆ ಸಮತೋಲನದ ಕಡೆಗೆ ಚಲಿಸುತ್ತದೆ. ಲೋಲಕದ ಉದ್ದವು ಅದರ ಚಲನೆಯ ಅವಧಿಯನ್ನು ನಿರ್ಧರಿಸುತ್ತದೆ ಮತ್ತು ಉದ್ದ ಹೆಚ್ಚಾದಂತೆ ಚಲನೆಯ ಅವಧಿಯು ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವುದು ಏಕಕೋಶ ಜೀವಿಗೆ ಉದಾಹರಣೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಮೀಬಾ. ಹೈಡ್ರಾ ಪ್ಯಾರಾಮಿಸಿಯಂ ಬಂದ್ಬಿಟ್ಟು ಇದು ಏಕಕೋಶಕ್ಕೆ ಉದಾಹರಣೆಯಾಗಿದೆ ಫ್ರೆಂಡ್ಸ್. ಅಮೀಬಾ ಒಂದು ಏಕಾಣು ಜೀವಿ. ಇದು ಬಂದ್ಬಿಟ್ಟು 0.25 ಮೀಟರಿಂದ 2.5 ಮಿಲಿಮೀಟರ್ನವರೆಗೆ ಇರುವ ಇದನ್ನು ಸೂಕ್ಷ್ಮದರ್ಶಕದಲ್ಲಷ್ಟೇ ನೋಡಬಹುದಾಗಿದೆ ಫ್ರೆಂಡ್ಸ್. ಇವುಗಳು ಅಂದರೆ ಏಕಕೋಶ ಜೀವಿಗಳು ಬಂದ್ಬಿಟ್ಟು ನೀರು ಮತ್ತು ಜೌಗು ಪ್ರದೇಶಗಳಲ್ಲಿ ಜೀವಿಸಿದರೆ ಕೆಲವು ಮನುಷ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ವಾಸಿಸುತ್ತವೆ. ಹೊಂಡ ಮತ್ತು ಮಡುಗಳಲ್ಲಿ, ಕೆಸರು, ಎಲೆಗಳಲ್ಲಿ ಮುಂತಾದ ಪದಾರ್ಥಗಳಲ್ಲಿ ಇದು ಹರಿದಾಡುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಸೇನಾಧಿಪತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು KM ಕಾರ್ಯಪ್ಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂದ್ರೆ ಸ್ವತಂತ್ರ ಭಾರತದ ಮೊದಲ ಸೇನಾಧಿಪತಿ ಬಂದ್ಬಿಟ್ಟು KM ಕಾರ್ಯಪ್ಪ ಆಗಿರ್ತಾನೆ. ಇವನು 1949ರಲ್ಲಿ ಈ ಹುದ್ದೆಯನ್ನು ವಹಿಸಿಕೊಳ್ತಾನೆ ಫ್ರೆಂಡ್ಸ್. ಭಾರತದ ಮೊದಲ ವೈಸರಾಯ್ ಬಂದ್ಬಿಟ್ಟು ಲಾರ್ಡ್ ಕ್ಯಾನಿಂಗ್ ಆಗಿರ್ತಾನೆ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಬಂದ್ಬಿಟ್ಟು ವಾರನ್ ಹೇಸ್ಟಿಂಗ್ಸ್ ಆಗಿರ್ತಾನೆ. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಬಂದ್ಬಿಟ್ಟು ಸಿ ರಾಜಗೋಪಾಲಾಚಾರಿ ಆಗಿರ್ತಾನೆ ಫ್ರೆಂಡ್ಸ್. ಇನ್ನು ಕೊನೆಯ ಪ್ರಶ್ನೆ ಫ್ರೆಂಡ್ಸ್, ಬಲದ ಏಕಮಾನ ಯಾವುದು? ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಆಗಿರುತ್ತೆ.
ಅಂದರೆ ಇಲ್ಲಿ ಏಕಮಾನದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒತ್ತಡದ ಏಕಮಾನ ಬಂದ್ಬಿಟ್ಟು ಪಾಸ್ಕಲ್ ಆಗಿರುತ್ತೆ, ಶಕ್ತಿ ಏಕಮಾನ ಬಂದ್ಬಿಟ್ಟು ಜೂಲ್ ಆಗಿರುತ್ತೆ, ಕೆಲಸದ ಏಕಮಾನ ಬಂದ್ಬಿಟ್ಟು ಇದು ಕೂಡ ಜೂಲ್ ಆಗಿರುತ್ತೆ, ಉದ್ದದ ಏಕಮಾನ ಬಂದ್ಬಿಟ್ಟು ಮೀಟರ್ ಆಗಿರುತ್ತೆ, ಸಮಯದ ಏಕಮಾನ ಬಂದ್ಬಿಟ್ಟು ಸೆಕೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಡ್ತೀನಿ. ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.